Hello everyone, welcome to Square Catalyst. So we're in last part of this unit, okay? So fifth one, in the figure 5.34, AB is parallel to CD and CD is parallel to EF. ಸೊ ಎ ಬಿ ಪ್ಯಾರಲಲ್ ಟು ಸಿ ಡಿ. ಸೊ ಇಲ್ಲಿ ಆರೋ ಮಾರ್ಕ್ ಇಂಡಿಕೇಟ್ ಮಾಡಿದಾರಲ್ಲ, ಈ 3 ಲೈನ್ಸ್ ಏನಾಗಿದೆ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಆಲ್ಸೋ ಇ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ಇಲ್ಲಿ ಈ ಎ ಲೈನ್ ಏನು ಬಂದಿದೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ, ಈ ರೀತಿ ಇದೆ ಎ ಬಿಗೆ. ಸೊ ಇಫ್ ಬಿ ಇ ಎಫ್, where is that BEF? So here ಇದು 55 ಡಿಗ್ರಿ ಆದರೆ BEF 55 ಆದರೆ we have to find what x ಮತ್ತೆ y ಆ್ಯಂಗಲ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಟ್ ಇಸ್ ಸೋ ಸಿಂಪಲ್. ನೀವು ಏನು ಯೂಸ್ ಮಾಡ್ಬೋದು, ಇಂಟೀರಿಯರ್ ಆ್ಯಂಗಲ್ಸ್ನ ಯೂಸ್ ಮಾಡ್ಬೋದು. ಇಂಟೀರಿಯರ್ ಆ್ಯಂಗಲ್ಸ್ ಸಮ್ಸ್ ಅಪ್ ಟು ವಾಟ್ 180 ಡಿಗ್ರಿ. ಸೊ ಈಗ ಎರಡು ಲೈನ್ ಪ್ಯಾರಲಲ್ ಆಗಿದೆ, ಟ್ರಾನ್ಸ್ವರ್ಸ್ ಲೈನ್ ಆದಮೇಲೆ ಇನ್ಫಾರ್ಮ್ ಆಗಿರುತ್ತೆ ಇಂಟೀರಿಯರ್ ಆ್ಯಂಗಲ್. ಸೊ ದಟ್ ವೈ ಪ್ಲಸ್ 55 ಡಿಗ್ರಿ ಎರಡು ಸೇರಿ ಎಷ್ಟಾಗಬೇಕು 180 ಡಿಗ್ರಿ. ಸೊ ಇಫ್ ಐ ವಾಂಟ್ ವೈ ಐ ಹ್ಯಾವ್ ಟು ಸಬ್ಟ್ರಾಕ್ಟ್ 55 ಫ್ರಮ್ 180. ಸೊ 180 ಮೈನಸ್ 55 ಐ ವಿಲ್ ಗೆಟ್ 125. ಸೊ 125 ಡಿಗ್ರಿ ಬರುತ್ತಾ? ಎಸ್. ಸೊ ವೈ ಆ್ಯಂಗಲ್ ಎಷ್ಟಿದೆ 125 ಇದೆ. ಸೊ ವೈ 125 ಆದರೆ ಇಲ್ಲೆಷ್ಟಿರುತ್ತೆ ರಿಮೈನಿಂಗ್? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 3 ಲೈನ್ ಬಂದಿದೆ ಆ್ಯಂಡ್ this y is corresponding to x. So y ಏನಾಗಿದೆ correspond to x. So y is corresponding to x. So I can say y is equal to x. ಯಾಕೆ ಅಂತಂದರೆ ಪ್ಯಾರಲಲ್ ಲೈನ್ಸಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ ವೈ 125 ಆದರೆ ಎಕ್ಸ್ ಎಷ್ಟಾಗಿರುತ್ತೆ, ಎಕ್ಸ್ ಕೂಡ 125 ಡಿಗ್ರಿ ಆಗಿರುತ್ತೆ. ಸಿಂಪಲ್ ಅಲ್ವಾ? ಎಸ್. ಸೊ ಇದನ್ನು ನೀವು ಮತ್ತೆ ಲೀನಿಯರ್ ಪೇರ್ ಯೂಸ್ ಮಾಡ್ಕೊಂಡು ಇಲ್ಲ ಆ್ಯಂಗಲ್ ಕಂಡುಹಿಡಿದು ಎರಡನ್ನು ಸಮ್ ಮಾಡಿದ್ರೆ ನಿಮಗೆ ಮತ್ತೆ ಏನು ಬರುತ್ತೆ 180 ಡಿಗ್ರಿ. ಆ ರೀತಿ ಯೂಸ್ ಮಾಡಿ ಕೂಡ ನೀವು ಆನ್ಸರ್ನ ಕಂಡುಹಿಡಿಬೋದು, ಅಥವಾ ನೀವು ಸಿಂಪಲ್ ಆಗಿ ಕರೆಸ್ಪಾಂಡೆನ್ಸ್ ಯೂಸ್ ಮಾಡಿದ್ರು ಗೊತ್ತಾಗುತ್ತೆ. ಸೊ ಸಿಕ್ಸ್ತ್ ಒನ್, ಮೆಜರ್ ವಾಟ್ ಈಸ್ ದ ಮೆಜರ್ಮೆಂಟ್ ಆಫ್ ಅನ್ ಆ್ಯಂಗಲ್ ಎನ್ ಒ ಪಿ. ಎನ್ ಒ ಪಿ ಅಂದರೆ ಈ ಎ ಅನ್ನೋ ಆ್ಯಂಗಲ್ನ ಕಂಡುಹಿಡಿಬೇಕು, ಓಕೆನಾ? ಸೊ ನಮಗೆ ಲಿಂಕ್ ಇದೆಯಾ ಅಬ್ಸರ್ವ್ ಮಾಡಿ. ಈಗ ಎಲ್ ಮತ್ತು ಎಲ್ ಎಮ್ ಪಿ ಕ್ಯೂ ಎರಡು ಲೈನ್ ಏನಾಗಿದೆ ಪ್ಯಾರಲಲ್ ರೆಪ್ರೆಸೆಂಟ್ ಮಾಡಿದ್ದಾರೆ ಸಿಂಬಲ್ನಲ್ಲಿ. ಸೊ ಎರಡಕ್ಕೂ ನಮಗೆ ಡೈರೆಕ್ಟ್ ಲಿಂಕ್ ಇಲ್ಲ, ಒಂದೇ ಲೈನು ಎರಡನ್ನೂ ಪಾಸ್ ಮಾಡಿರೋ ಥರ ಲಿಂಕ್ ಇಲ್ಲ, ಅಥವಾ ಇದು ಪ್ಯಾರಲಲ್ ಆದರೂ ಕೂಡ ತುಂಬ ದೂರ ಇದೆ. ಸೊ ನಮಗೆ ಪ್ರಾಪರ್ಟಿ ಎಲ್ಲ ಗೊತ್ತಿರೋದು ಹೇಗೆ, ಎರಡು ಲೈನ್ ಪ್ಯಾರಲಲ್ ಆಗಿ ಟ್ರಾನ್ಸ್ವರ್ಸ್ ಆದಾಗ ನಮಗೆ ಎಲ್ಲ ಪ್ರಾಪರ್ಟೀಸು ಬರುತ್ತೆ. ಎರಡು ಲೈನು ಏನು ಟ್ರಾನ್ಸ್ವರ್ಸ್ ಆಗಿಲ್ಲ ಅಂದರೆ ಅಲ್ಲಿವರೆಗೂ ನಮಗೆ ರಿಲೇಷನ್ನೇ ಬರಲ್ಲ ಎರಡು ಲೈನಿಗೆ. ಓಕೆ. ಸೊ ಈಗ ನಾನೇನು ಮಾಡಬೇಕು ಅಂತಂದರೆ ಇಟ್ಲು ಕೊಟ್ಟಿದ್ದಾರೆ ನೋಡಿ, ಡ್ರಾ ಲೈನ್ಸ್ ಪ್ಯಾರಲಲ್ ಟು ಎಲ್ ಎಮ್ ಪಿ ಕ್ಯೂ ಮತ್ತು ಥ್ರೂ ದ ಪಾಯಿಂಟ್ಸ್ ಎನ್ ಮತ್ತು ಒ. ಸೊ ಎಲ್ ಮತ್ತು ಎಮ್ಮಿಗೆ, ಪಿ ಮತ್ತು ಕ್ಯೂಗೆ ಮೂರಕ್ಕೂ ಪ್ಯಾರಲಲ್ ಆಗೋ ರೀತಿ ನಾವು ಲೈನ್ನ ಡ್ರಾ ಮಾಡ್ಕೋಬೇಕು. ಸೊ ಯಾವ ಪಾಯಿಂಟಿಂದ ಅಂದರೆ ಒಂದು ಎನ್ ಪಾಯಿಂಟಿಗೆ, ಒಂದು ಒ ಪಾಯಿಂಟಿಗೆ. ಸೊ ಎನ್ನಿಗೆ ನೀವು ಈ ರೀತಿ ಡ್ರಾ ಮಾಡಿ ಲೈನ್, ಸೊ ದ್ಯಾಟ್ ಇಟ್ ಶುಡ್ ಬಿ ಪ್ಯಾರಲಲ್ ಟು ಎಲ್ ಎಮ್ ಆ್ಯಂಡ್ ಪಿ ಕ್ಯೂ ಆಲ್ಸೋ. ಸೊ ಇಲ್ಲಿ ಒಂದು ಲೈನ್ ಪ್ಯಾರಲಲ್ ಏನಾಗಿರ್ಬೇಕಿದು ಪಿ ಕ್ಯೂಗೆ ಪ್ಯಾರಲಲ್ ಆಗಿರಬೇಕು. ಓಕೆ. ಸೊ ಇಲ್ಲಿ ಲೈನ್ ಡ್ರಾ ಮಾಡಿದ ತಕ್ಷಣ ಆ್ಯಂಗಲ್ ಈಕ್ವಲ್ ಆಗಿ ಡಿವೈಡ್ ಆಯಿತು ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ, ಓಕೆನಾ? ಲೈನ್ ಈಕ್ವಲ್ ಆಗಿ ಆ್ಯಂಗಲ್ ಈಕ್ವಲ್ ಆಗಿ ಡಿವೈಡ್ ಆಗಲ್ಲ, ಯಾಕಂದರೆ ಅದು ಯಾವುದೋ ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲಿ ಇರುತ್ತೆ. ಓಕೆ. ನಮಗೆ ಈಗ ಹೇಗೆ ಆ್ಯಂಗಲ್ ಸಿಗುತ್ತೆ ಚೆಕ್ ಮಾಡೋಣ. ಸೊ ನೀವಿಲ್ಲಿ ಆಲ್ಟರ್ನೇಟಿವ್ ಆ್ಯಂಗಲ್ನ ಚೆಕ್ ಮಾಡಬೇಕು. ಏನು ಆಲ್ಟರ್ನೇಟಿವ್ ಆ್ಯಂಗಲ್? ಸೊ ಝೆಡ್ ಪ್ಯಾಟರ್ನ್ ಅಲ್ವಾ ಆಲ್ಟರ್ನೇಟಿವ್ ಅಂದರೆ. ಸೊ ಸರ್ಚ್ ಫಾರ್ ದ ಝೆಡ್ ಪ್ಯಾಟರ್ನ್. ಸಿ ಹಿಯರ್, ಪ್ಯಾರಲಲ್ ಲೈನ್ ಅವೆರಡನ್ನ ಕನೆಕ್ಟ್ ಮಾಡಿರೋದನ್ನ ನಾವು ಝೆಡ್ ಪ್ಯಾಟರ್ನ್ ಸರ್ಚ್ ಮಾಡಬೇಕು. ಸೊ ಈಗ ಇಲ್ಲಿ 40 ಡಿಗ್ರಿ ಆಯಿತು ಅಂದರೆ ಇಲ್ಲಿ ಎಷ್ಟು ಬರುತ್ತೆ 40 ಡಿಗ್ರಿ. ಸೊ ಎರಡು ಸೇರಿಸಿ ಎಷ್ಟಾಗಬೇಕು, ಅಲ್ಲಿ ಆಲ್ರೆಡಿ ಇದು ಎಷ್ಟಿದೆ 96 ಇದೆ. 96ಅಲ್ಲಿ 40 ಇಲ್ಲಿದೆ ಅಂದರೆ ರಿಮೈನಿಂಗ್ ಎಷ್ಟು 56 ಅಲ್ವಾ? ಚೆಕ್ ಮಾಡಿ, ಎರಡನ್ನೂ ಆ್ಯಡ್ ಮಾಡಿದ್ರೆ 96 ಆಗುತ್ತೆ. ಸೊ ನಾವು ಈಗ ಇವೆರಡು ಲೈನ್ನ ಅಬ್ಸರ್ವ್ ಮಾಡಿ, ಎರಡು ಲೈನ್ ಪ್ಯಾರಲ್ ಆಗಿದೆ, ಮತ್ತೆ ಝೆಡ್ ಪ್ಯಾಟರ್ನ್ ಬರುತ್ತಲ್ವಾ? ಸಿ ಹಿಯರ್, ಇಲ್ಲೊಂದು ಲೈನ್ ಪ್ಯಾರಲಲ್ ಲೈಕ್ ದಿಸ್ ಝೆಡ್. ಸೊ ಇಲ್ಲಿ ಮತ್ತು ಇಲ್ಲಿ ಫಾರ್ಮ್ ಆಗೋ ಆ್ಯಂಗಲ್ ಏನಾಗುತ್ತೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ 96 ಅಲ್ಲ, ಇದು ಜಸ್ಟ್ 56, ಯಾಕಂದರೆ ಇಷ್ಟೇ ಆ್ಯಂಗಲ್, ಕಂಪ್ಲೀಟ್ ಆ್ಯಂಗಲ್ ಇಸ್ 96, ಎರಡು ಸೇರಿ 96. ನಮಗೆ ಬಂದಿರೋ ಆ್ಯಂಗಲ್ ಇಷ್ಟೇ. ಸೊ ಇದು 56 ಇದೆ ಅಂದರೆ ಇಲ್ಲಿ ಎಷ್ಟು ಬರುತ್ತೆ 56 ಆ್ಯಂಗಲ್ ಬರುತ್ತೆ. ಸೊ ಈಗ ಇಲ್ಲಿ ಮತ್ತೆ ನಿಮಗೆ ಒಂದು ಝೆಡ್ ಪ್ಯಾಟರ್ನ ನೋಡ್ಬೋದು ಆಲ್ಟರ್ನೇಟಿವ್ ಆ್ಯಂಗಲ್. ಸೊ 52 ಆಯಿತು ಅಂದರೆ ಇಲ್ಲಿ ಎಷ್ಟು ಬರುತ್ತೆ 52. ಆ್ಯಂಗಲ್ ಎ ಅಂದರೆ ಕಂಪ್ಲೀಟ್ 56 ಪ್ಲಸ್ 52. ಆ್ಯಂಗಲ್ ಎ ಅಂದರೆ ಎಷ್ಟು 56 ಪ್ಲಸ್ 52. ನೀವೆರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ 108 ಡಿಗ್ರಿ ಬರುತ್ತೆ. ಸೊ ಆ್ಯಂಗಲ್ ಎಗೇನು 108 ಡಿಗ್ರಿ. ಈ ರೀತಿ ಕೆಲವು ಸತಿ ಕನ್ಸ್ಟ್ರಕ್ಷನ್ ಕೂಡ ನೀವೇ ಮಾಡಬೇಕು, ಪ್ಯಾರಲಲ್ ಲೈನ್ನ ಡ್ರಾ ಮಾಡಬೇಕಾಗುತ್ತೆ, ಓಕೆನಾ? ಪ್ಯಾರಲಲ್ ಇಲ್ಯೂಷನ್. ಸೊ ದೇರ್ ಡೂ
ಡು ನಾಟ್ ಸೀಮ್ ಟು ಬಿ ಎನಿ ಪ್ಯಾರಲಲ್ ಲೈನ್ಸ್ ಹಿಯರ್ ಆರ್ ಆರ್ ದೇರ್. ಅಂದರೆ ನೀವು ಅಬ್ಸರ್ವ್ ಮಾಡಿ, ನೀವು ಜಸ್ಟ್ ಈಗ ನೋಡಿದ ತಕ್ಷಣ ನಿಮಗೆ ಇಲ್ಲಿ ಲೈನ್ಸ್ ಇವೆರಡು ಪ್ಯಾರಲಲ್ ಆಗಿದೆ ಅಂತ ಅನ್ಸಲ್ಲ. ಸ್ವಲ್ಪ ಇಲ್ಲೆಲ್ಲೋ ಈ ರೀತಿ ಬಲ್ಜ್ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಇಟ್ಸ್ ಕಾಲ್ಡ್ ಅನ್ ಇಲ್ಯೂಷನ್. ಪ್ಯಾರಲಲ್ ಇಲ್ಯೂಷನ್ ಅಂತಂದರೆ ನಮ್ಮ ಬ್ರೈನ್ ಅಬ್ಸರ್ವ್ ಮಾಡೋದು ಪ್ಯಾಟರ್ನ್ನ ಜಸ್ಟ್ ಅಲ್ಲಿರೋ ಲೈನ್ಸ್ ಮುಖಾಂತರ ಅಲ್ಲ, ಬ್ಯಾಕ್ಗ್ರೌಂಡ್ನ ಕೂಡ. ಏನ್ನ ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡುತ್ತೆ ನಮ್ಮ ಬ್ರೈನ್ ಅಂತಂದರೆ, ಬ್ಯಾಕ್ಗ್ರೌಂಡಲ್ಲಿ ಯಾವ ಲೈನ್ಸ್ ಇದೆ ಆ ಪರ್ಸ್ಪೆಕ್ಟಿವ್ನಲ್ಲಿ ನೋಡುತ್ತೆ. ಅದಕ್ಕೋಸ್ಕರ ನಮಗೇನು ಲೈನು ಸ್ಟ್ರೈಟಾಗಿ ಕಾಣಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ರು ಅಷ್ಟೇ, ನಿಮ್ಗೆ ಇಲ್ಲೂ ಕೂಡ ಲೈನು ಈ ರೀತಿ ಎಲ್ಲೋ ಬೆಂಡ್ ಆಗಿರೋ ರೀತಿ, ಸ್ವಲ್ಪ ಬೆಂಡ್ ಆಗಿರೋ ರೀತಿ ಅನಿಸುತ್ತೆ. ಇಲ್ಲೂ ನಿಮಗೆ ಎಲ್ಲ ಮಿಕ್ಸ್ ಆಗಿರೋ ರೀತಿ ಇರುತ್ತೆ. ಬಟ್ ಇಲ್ಲಿ ನೋಡಿ, ವೈಟ್ ಲೈನ್ ಏನಿದೆ ಸ್ಟ್ರೈಟಾಗೇ ಇದೆ, ಎಲ್ಲೂ ನಿಮಗೆ ಕ್ರಾಸ್ ಆಗಿಲ್ಲ. ಓಕೆ, ಬಟ್ ಅದು ನಮ್ಗೆ ಆ ರೀತಿ ಫೀಲ್ ಆಗಲ್ಲ. ಏನು ಕಾರಣ ಅಂತಂದರೆ, ಅವರ್ ಬ್ರೈನ್ ಬ್ಯಾಕ್ಗ್ರೌಂಡ್ನ ಅಬ್ಸರ್ವ್ ಮಾಡೋದ್ರ ಮುಖಾಂತರ ಲೈನ್ಸ್ನ ಐಡೆಂಟಿಫೈ ಮಾಡುತ್ತೆ. ಒಂದೇ ಲೈನ್ನ ಪರ್ಟಿಕ್ಯುಲರ್ ಆಗಿ ಅಂತ ಐಡೆಂಟಿಫೈ ಮಾಡಲ್ಲ ಕೆಲವು ಸತಿ. ಓಕೆ, ಅದನ್ನು ನಾವು ಇಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಹಿಯರ್. ದೀಸ್ ಆರ್ ಕಾಲ್ಡ್ ವಾಟ್? ಪ್ಯಾರಲಲ್ ಲೈನ್ ಇಲ್ಯೂಷನ್. ಯಾಕೆ ಅಂತಂದರೆ ದೇ ಅಕ್ಕರ್ ಬಿಕಾಸ್ the brain does not perceive lines independently. ಲೈನ್ಸ್ನ ಇಂಡಿಪೆಂಡೆಂಟ್ ಆಗಿ ನಮ್ಮ ಬ್ರೈನ್ ಅಬ್ಸರ್ವ್ ಮಾಡಲ್ಲ. ಓಕೆನಾ? ಸೊ ಇನ್ಸ್ಟೆಡ್ ವಾಟ್ ದೇ ಡೂ, it interprets them based on the surrounding what? Patterns, angles and background. ಸೊ ನಮ್ಮ ಬ್ರೈನ್ ಏನು ಅಬ್ಸರ್ವ್ ಮಾಡುತ್ತೆ ಅಂತಂದರೆ, ಬ್ಯಾಕ್ಗ್ರೌಂಡ್ ಅಬ್ಸರ್ವ್ ಮಾಡುತ್ತೆ, ಅಲ್ಲಿರೋ ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡುತ್ತೆ, ಆ್ಯಂಗಲ್ಸ್ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ಲೈನ್ ಏನಾಗಿ ಸ್ಟ್ರೇಟಾಗಿ ಕಾಣಲ್ಲ. ಓಕೆ, ಸೊ ವಿತ್ ದಿಸ್ ವಿ ಫಿನಿಶ್ಡ್ the 5th unit. Okay, thank you so much.